ನೋಡ್ಬಿಟ್ಟು ಫುಲ್ ಶಾಕ್ ಆಗೋಯಿತು. ಕಾರಣಕ್ಕೂ ನನಗೆ ಹೇಳಿರಲಿಲ್ಲ ಅವರು. ಇದು ತುಂಬಾ ಮುಖ್ಯ. ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್. ನಾನು ನಿಮ್ಮ ಪ್ರೀತಿಯ ಸೋನಿಯಾ ರಾವ್. ಇದು ಬಂದುಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಲಾಗ್ ಆಗಿರುತ್ತೆ. ಸೊ ಆರಾಮಾಗಿ ಸ್ವಲ್ಪ ವಾಕ್ ಮಾಡಬೇಕಾಗಿತ್ತು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ವಾರ್ಡು ನಮಗೆ ಕೊಟ್ಟಿದ್ದು ಜನರಲ್ ವಾರ್ಡು. ಮೊದಲನೇದು ವಾರ್ಡಲ್ಲಿ ಸ್ವಲ್ಪ ಹೈಜೀನ್ ಇತ್ತು. ಬಟ್ ಈ ವಾಶ್ರೂಮ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಥಿಂಗ್. ಯಾಕೆ ಅಂದರೆ ನಮಗೆ ಡೆಲಿವರಿ ಆಗಿರುತ್ತೆ. ವಾಶ್ರೂಮ್ ನೀವು ಹೇಗಿತ್ತು ಅಂತ ಹೇಳ್ಬಿಟ್ರೆ ನಿಜವಾಗ್ಲೂ ನೀವು ಊಟ ಮಾಡಲ್ಲ 3 ದಿವಸ. ಅದು ಕೊರೋನಾ ಟೈಮ್. ಫಸ್ಟ್ ಆಫ್ ಆಲು ಕೊರೋನಾ ಟೈಮಲ್ಲಿ ಯಾವುದು ಕೂಡ ಯಾರು ಕ್ಲೀನ್ ಮಾಡೋಕ್ಕೆ ಹಿಂಜರಿತಾರೆ. ಯಾಕೆಂದರೆ ಕ್ಲೀನ್ ಮಾಡೋರು ಪಾಪ ಮನುಷ್ಯರೇ, ಅವರು ಅವ್ರ ಕೈಯಿಂದನೇ ಕ್ಲೀನ್ ಮಾಡಬೇಕು. ಅದನ್ನು ಯಾರು ಗಲೀಜು ಮಾಡ್ತಾರಲ್ಲ ಅವರು ನಾವು ನಮ್ಮ ಒಂದು ಸುತ್ತಮುತ್ತಲೇ ಒಂದು ಜಾಗವನ್ನು ನೀಟಾಗಿ ಇಟ್ಕೋಬೇಕು ಅನ್ನೋದನ್ನು ಯಾರು ಇರ್ತಾರಲ್ಲ, ಪೇಷಂಟ್ಸ್ ಕಡೆಯವರಾಗಲಿ ಪೇಷಂಟ್ ಆಗಲಿ, ಅವರು ಫಸ್ಟು ತಿಳ್ಕೋಬೇಕು. ಅಲ್ಲಲ್ಲೇ ಗಲೀಜು, ಪ್ಯಾಡ್ಸ್ ಇದ್ದಾವೆ, ಅಲ್ಲಲ್ಲೇ ಪ್ಯಾಡ್ಗಳು ಬಿದ್ದಿದ್ದಾವೆ, ಅಲ್ಲಲ್ಲೇ ಎಲ್ಲ ಒಂಥರ ಹಿಂಗೆ ಒಂಥರ ನರ್ಕ. ಆ ಒಂದು ವಾಶ್ರೂಮ್ ನೋಡಿಬಿಟ್ರೆ ನಿಮಗೆ 3 ದಿವಸ ಊಟ ಸೇರಲ್ಲ ಯಾರೇ ಆದರೂ. ಕ್ಲೀನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಕ್ಲೀನ್ ಮಾಡೋದು ತಪ್ಪೇ ಇಲ್ಲ ಆ್ಯಕ್ಚುಲಿ. ಯಾಕೆ ಅಂದರೆ ಅವರು ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡ್ತಾರೆ. ಗಲೀಜು ಮಾಡ್ತಾರಲ್ಲ, ಗಲೀಜು ಮಾಡೋರಿಗೆ ಅದು ಒಂದು ಜ್ಞಾನ ಇರಬೇಕು. ನಾನಿಲ್ಲಿ ಗಲೀಜು ಮಾಡಿದ್ರೆ ಬೇರೆಯವರಿಗೆ ಏನೆಲ್ಲ ಕಷ್ಟಗಳಾಗ್ತವೆ, ಏನೆಲ್ಲ ಇನ್ಫೆಕ್ಷನ್ಸ್ ಆಗ್ತವೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ನಂತರ ನಾನು ಹುಡುಕಿದೆ, ಯಾವ ವಾಶ್ರೂಮ್ ನೀಟಾಗಿದೆ ನೋಡಿಕೊಂಡು ಬರ್ತಾಯಿದ್ದೆ. ಅಲ್ಲಿ ಆಗ್ತಾವಲ್ಲ ಆ ಪ್ಯಾಡ್ ಸಮೇತ ವಾಶ್ರೂಮಲ್ಲೇ ಬಿಟ್ಟಿದ್ದಾರೆ. ಅದು ಎಷ್ಟು ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಸ್ವಲ್ಪ ಕನಿಷ್ಠ ಜ್ಞಾನನೂ ಅವರಿಗೆ ಇಲ್ಲ. ಒಂದು ಡ್ರೆಸ್ ಚೇಂಜ್ ಮಾಡಲಿಕ್ಕೂ ಕಷ್ಟ, ಒಂದು ಡ್ರೆಸ್ ಚೇಂಜ್ ಮಾಡಲಿಕ್ಕೂ ಒಂದು ವ್ಯವಸ್ಥೆ ಅನ್ನೋದಿಲ್ಲ ಅಲ್ಲಿ. ಈ ಪಾಪ ಯಾರು ಪೇಷಂಟ್ಸ್ ಇರ್ತಾರೆ ಅವರಿಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೂ ಕೂಡ ಒಂದು ವ್ಯವಸ್ಥೆ ಇಲ್ಲ. ಸರಿ, ಅಲ್ಲಿ ವಾಶ್ರೂಮ್ಸ್ ಆಯಿತು. ಹೆಂಗೋ ಒಂದು 5 ಡೇಸ್ ನಾನು ಇನ್ನೊಂದೇನಾಯಿತು ಅಂದರೆ, ನಾನು ಎದೆ ಹಾಲು ತೊಗೊಂಡೋಗಿ ನಮ್ಮಮ್ಮ ಕೊಡ್ತಾಯಿದ್ರು. ಹೀಗೆ ಒಂದು ದಿವಸ ಹೋಗಿ ಯಾವುದೋ ಒಂದು ದಿವಸ ಹೋಗಿ ಕೊಟ್ಟಿದ್ದರು. ಬಟ್ ಮಧ್ಯಾಹ್ನ ಆದ್ರೂ ಆ ಹಾಲನ್ನು ಪಾಪು ಕೊಟ್ಟಿರಲಿಲ್ಲವಂತೆ. ನಮ್ಮಮ್ಮ ಲಿಟ್ರಲಿ NIC ಅವ್ರ ಜೊತೆ ಜಗಳ ಆಡಿನೇ ಬಂದಿದ್ದರು. ಕಷ್ಟಪಟ್ಟು ಆ ಎದೆ ಹಾಲನ್ನ ಸ್ಟೋರ್ ಮಾಡಿ ನಾನು ನಿಮಗೆ ಕೊಟ್ಟಿದ್ದೀವಿ, ನೀವು ನೋಡಿದ್ರೆ ಕುಡಿಸ್ದಲ್ಲೇ ಹಾಗೆ ಬಿಟ್ಟಿದ್ದೀರಾ. ಅದು ಅರ್ಥ ಆಗುತ್ತೆ. ಯಾಕೆಂದರೆ ಒಂದೊಂದು ಟೈಮಲ್ಲಿ ಪಾಪುಗಳು ಎದ್ದೇಳಲ್ಲ, ಕುಡಿಯಲ್ಲ, ಅವು ಮೆಡಿಸಿನಲ್ಲಿರ್ತವೆ, ಮತ್ತು ಒಂಥರ ಹ್ಯಾಂಗ್ ಓವರಲ್ಲಿರ್ತವೆ, ಕುಡಿಯಲ್ಲ. ಬಟ್ ಆ ಹಿಂದೆ ನಾವು ಪಟ್ಟಿರ್ತೀವಲ್ಲ ಶ್ರಮ, ಅದು ಅಲ್ಲಿ ತುಂಬಾ ಮ್ಯಾಟ್ರ್ ಆಗುತ್ತೆ ಅನ್ನೋದು ನಮ್ಮಮ್ಮಂಗೆ ತುಂಬ ಬೇಸರ ಆಗೋಯಿತು. ಆ ಟೈಮಲ್ಲಿ ಅವರು ಲಿಟ್ರಲಿ ಅವ್ರ ಜೊತೆ ಜಗಳನೇ ಆಡ್ಬಿಟ್ಟು ಬಂದಿದ್ದರು. ಅಲ್ಲಿ ಆ ಪಾಪುಗೆ ಅದು ಸೇರ್ತಾ ಇಲ್ವಲ್ಲ ಅನ್ನೋದು ನೆನೆಸ್ಕೊಂಡು ಅವರಿಗೆ ತುಂಬಾ ಬೇಜಾರಾಗೋದು. ಯಾಕೆಂದರೆ ಆ ಟೈಮಲ್ಲಿ ಒಂದೊಂದು ತೊಟ್ಟು ಹಾಲು, ಎದೆ ಹಾಲು ಕೂಡ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಿರ್ತವೆ. ಎಷ್ಟೋ ಮಕ್ಕಳಿಗೆ ಎದೆ ಹಾಲು ಇಲ್ದಲೇ ಪಾಪ ಕಷ್ಟಪಡ್ತಿರ್ತೇವೆ. ಈವನ್ ನಾವು ನಮ್ಮ ಪಾಪುಗಳು ಕೂಡ ಎದೆ ಹಾಲು ಇಲ್ಲದೆ ತುಂಬಾ ಕಷ್ಟಪಡ್ತಾಯಿತ್ತು. ಅದಕ್ಕೆ ಎದೆ ಹಾಲು ತುಂಬಾ ಮುಖ್ಯ ಆಗಿರುತ್ತೆ. ಎದೆ ಹಾಲನ್ನು ಯಾರೂ ಅಂದರೆ ಸಣ್ಣ ವಿಚಾರ ಅಂತ ತಗೊಬೇಡಿ, ಅದು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದು ಮಕ್ಕಳಿಗೂ, ಪ್ರತಿಯೊಂದು ಮಗುವಿಗೂ ತಾಯಿಯ ಎದೆ ಹಾಲು ತುಂಬ ಅಂದರೆ ತುಂಬಾ ಬೇಕಾಗಿರುವಂತಹ ಒಂದು ಅಂಶ ಅಂತ ಹೇಳ್ಬೋದು. ಎದೆ ಹಾಲನ್ನು ಯಾರೂ ಕೂಡ ಒಂದು 2 ವರ್ಷ ತನಕ ನಿಮ್ಮ ಪಾಪು ಕೊಡಿ. ಇಮ್ಯುನಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಶುಕ್ರವಾರಕ್ಕೆ ಬಂದ್ವಿ. ಶುಕ್ರವಾರ ಬಂದಾಗ ಡಾಕ್ಟ್ರು ನನಗೂ ಇಲ್ಲ, ನೀವು ಇವಾಗೆಲ್ಲ ನೀಟಾಗಿ ತೊಗೊಬೋದು ಅಂತ ಅಂದರು. ಸರಿ, ಓಕೆ. ಫ್ರೈಡೇ ನನಗೆ ಒಂದು ಗುಡ್ ನ್ಯೂಸ್ ಬಂತು. ಏನಪ್ಪ ಗುಡ್ ನ್ಯೂಸ್ ಅಂದರೆ, ನಮ್ಮ ಪಾಪು ಚೇತರಿಸ್ಕೊಳ್ತಾ ಇದ್ದಾಳೆ. ನಮ್ಮ ಪಾಪು ಇವಾಗ ಆ ಒಂದು ಪ್ರಾಬ್ಲಮ್ ಆಗಿತ್ತಲ್ಲ ಅವಳಿಗೆ, ಅಲ್ಲಿಂದ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದ್ರು. ನಮ್ಮಮ್ಮ ತುಂಬಾ ಖುಷಿಯಾಗಿದ್ದರು. ಬಂದು ಹಗ್ ಮಾಡಿದ್ರು. ಹಗ್ ಮಾಡಿ, ನಮ್ಮ ಪಾಪು ಚೇತರಿಸ್ಕೊಳ್ತಾ ಇದೆ, ನೀನೇನು ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿರ್ತಾಳೆ ಅವಳು, ಏನು ತೊಂದರೆ ಮಾಡ್ಕೊಬೇಡ ಅಂತ ಅಂದರು. ನನಗೆ ತುಂಬ ಖುಷಿಯಾಗೋಯಿತು. ಆ ಖುಷಿ ಹೆಂಗೆ ಅಂದರೆ, ಆ ಒಂದು ಅನುಭವಿಸಿರ್ತಾರಲ್ಲ ಅವ್ರಿಗೆ ಗೊತ್ತಾಗೋದು. ಸೊ ನಂತರ ಏನಾಯಿತು, ಅಲ್ಲಿ ತನಕ ನಾನು ಬಾಕ್ಸಲ್ಲಿ ಕೊಡ್ತಾ ಇದ್ದಿದ್ದ ಎದೆ ಹಾಲು ಇವಾಗ ನಾನು ಡೈರೆಕ್ಟಾಗಿ ಮಗುಗೆ ಕುಡಿಸ್ಬೋದು ಅನ್ನೋದೊಂದು ನನಗೆ ಹೇಳಿದ್ರು. ICUಗೆ ಬರಬೇಕು, ಫೀಡಿಂಗ್ ಮದರ್ಸ್ ಯಾರಿದ್ದೀರಾ ICUಗೆ ಬರಬೇಕು, ಅಲ್ಲೇ ಪಾಪುನ ಕೊಡ್ತೀವಿ, ಅಲ್ಲೇ ಕುಡಿಸ್ಬಿಟ್ಟು ತೆಗೆಸ್ಬಿಟ್ಟು ಅಲ್ಲೇ ಕೊಡಬೇಕು ಅಂತ ಅಂದರು.
ನಾನು ಲೈಫಲ್ಲಿ ಐ ಸಿ ಯುನ ನೋಡಿದವಳಲ್ಲ, ಇನ್ಫೆಂಟ್ ಐ ಸಿ ಯು. ಫಸ್ಟ್ ಟೈಮ್ ಹೋಗಿದ್ದೆ ನಾನು ಅಲ್ಲಿ. ಸುಮಾರು ಒಂದು 4-5 ಜನ ಪಾಪ ಮ ಅಂದರೆ ಅವ್ರ ಮಕ್ಕಳು ಮಗು ಅಲ್ಲಿ ಐ ಸಿ ಯುನಲ್ಲಿತ್ತು, ಅವರೆಲ್ಲ ಫೀಡಿಂಗ್ ಮಾಡಲಿಕ್ಕೆ ಬಂದಿದ್ದರು. ನಾನು ಕೂಡ ಹೋಗಿದ್ದೆ. ನಮ್ಮಮ್ಮ ಅಲ್ಲೇ ಕಿಟಕಿಯಲ್ಲಿ ನೋಡ್ತಾಯಿದ್ರು ನನ್ನ. ಐ ಸಿ ಯುನಲ್ಲಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಇದ್ದಾರೆ, ಎಕ್ಸ್ಪೀರಿಯನ್ಸ್ ನರ್ಸ್ ಇದ್ದಾರೆ, ಹಾಗೆ ಅಲ್ಲಿ ಮಾಡುವಂಥ ಕೆಲಸಗಾರರು ತುಂಬ ಎಕ್ಸ್ಪೀರಿಯನ್ಸ್ ಇದ್ದಾರೆ. ಹೌದು, ಗೌರ್ಮೆಂಟ್ ಆಸ್ಪತ್ರೆ NICU ತುಂಬಾ ಚೆನ್ನಾಗಿದೆ. ಈ ಮಕ್ಕಳುಗಳು ಅಳ್ತಾ ಇರ್ತವೆ. ಅವಕ್ಕೆ ಇನ್ಸೆಕ್ಯೂರ್ ಫೀರು. ಅಂದರೆ ಅಮ್ಮನ ತೋಳಲ್ಲಿದ್ದರೆ ಮಕ್ಳುಗಳು ಅಳಲ್ಲ. ಎಲ್ಲೋ ಒಂದು ಜಾಗದಲ್ಲಿ ತಗೊಂಬಂದು ಹಾಕಿಬಿಟ್ರೆ ಅವು ಅಳುತ್ತವೆ. ಅವಕ್ಕೆ ಸಮಾಧಾನ ಮಾಡಬೇಕು, ಅವಕ್ಕೆ ಸ್ಪರ್ಶ ಮಾಡಬೇಕು, ಅವಾಗ ಅವು ಸುಮ್ಮನಾಗ್ತವೆ. ಹತ್ತು ಮಗುಗೇನಾದರೂ ಆದರೆ ಯಾರು ನೋಡ್ತಾರೆ ಅಲ್ವಾ? ಅವರು ಫಸ್ಟು ಮಗುನ ನೋಡಬೇಕು. ನನಗೂ ಗೊತ್ತಾಗುತ್ತೆ, ತುಂಬ ಒಂದು ಮಕ್ಕಳಲ್ಲ, ತುಂಬ ಜನ ಒಂದು 10-12 ಮಕ್ಕಳು ಇರ್ತವೆ. ಅವನ್ನೆಲ್ಲ ಸಂಭಾಳಿಸ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಇವ್ರ ಕೆಲಸ ಅದೇ ಮಕ್ಕಳನ್ನ ಮಾನಿಟರ್ ಮಾಡೋದು, ಅವಕ್ಕೆ ಸಮಾಧಾನ ಮಾಡುವಂಥದ್ದು ಕೆಲಸ ಅದೇ. ತರ್ತಾರೆ ಇವ್ರ ಕ್ಯಾಬಿನಲ್ಲಿ ಕೂತ್ಕೊಂಡು. ನನಗೆ ಅವಾಗ ಅದನ್ನ ನೋಡಿ ನನಗೆ ಎಷ್ಟು ಮನಸ್ಸಿಗೆ ಬೇಜಾರಾಗೋಯ್ತು ಅಂದರೆ, ನಾವು ನಮ್ಮ ಮಗುದಷ್ಟೇ ಯೋಚನೆ ಮಾಡ್ತೀವಿ. ನನ್ನ ಮಗು ಅಳಬಾರ್ದು, ನನ್ನ ಮಗು ಹಾಗಿರಬೇಕು ಹೀಗಿರಬೇಕು, ಒಂಚೂರು ನೋವಾಗಬಾರ್ದು ಅಂತ. NICUನಲ್ಲಿ ಲಿಟ್ರಲ್ಲಿ 11-12 ಮಕ್ಕಳು ಇರ್ತಾರೆ. ಚಿಕ್ಕ ಮಕ್ಕಳು, ಅವಾಗ ತಾನೇ ಹುಟ್ಟಿರೋ ಮಕ್ಕಳು. ಅವನ್ನೆಲ್ಲ ಯೋಚನೆ ಮಾಡಿದರೆ ನೀವೇ ಯೋಚನೆ ಮಾಡಿ ಎಷ್ಟು ನೋವಾಗುತ್ತೆ. ನಂತರ ಏನಾಯಿತು, ನನಗೆ ಸರಿ ನಾನು ಹೋದೆ. ಸೋನಿಯಾ ಅವರ ಮಗು ಕೊಡಿ ಫೀಡಿಂಗಿಗೆ ಅಂತಂದರು. ಅಲ್ಲಿನ ನರ್ಸು ಒಂದು ಮಗುನ ತೊಗೊಂಬಂದು ಕೊಟ್ಟರು ನನಗೆ. ಆ ಮಗು ಹೆಂಗಿತ್ತು ಅಂದರೆ ಸಣ್ಣಗಿದೆ, ಒಣಕ್ಕೊಂಡೋಗಿದೆ. ನನ್ನ ಕೈಗೆ ತೊಗೊಂಬಂದು ಹಾಕಿಬಿಟ್ಟಿದ್ದಾರೆ. ನನಗೆ ಫುಲ್ ಶಾಕ್ ಆಗ್ತದೆ. ನನ್ನ ಮಗು ಥರ ಇಲ್ವಲ್ಲ ಇದು, ಸಣ್ಣಗೆ. ನನ್ನ ಮಗು ಹುಟ್ಟಿದಾಗ ಗುಂಡಾಗಿ ದಪ್ಪಗಿದ್ಲು, ಇದು ಫುಲ್ಲು ಸಣ್ಣಗಿದೆ. ನನಗೆ ಒಂದೇ ಸತಿ ಶಾಕ್ ಆಯಿತು. 2-3 ದಿವಸಕ್ಕೇನೋ ಈ ರೇಂಜಿಗೆ ಒಣಗೋಗುತ್ತಾ ಮಗು ಅನ್ನೋ ಥರಕ್ಕೆ. ಆಮೇಲೆ ನನ್ನ ಪಕ್ಕ ನನ್ನ ಒಬ್ಬಳು ಫ್ರೆಂಡ್ ಇದ್ದರು. ಅವ್ರು ನೋಡಿಬಿಟ್ಟು ನಿಮ್ಮದೇನಾ ಮಗು ನೋಡಿ ಒಂದು ಸತಿ ಅಂದರು. ಆಮೇಲೆ ಕೈಗೆ ಹಾಕಿದ ಟ್ಯಾಗ್ ಚೆಕ್ ಮಾಡಿದೆ, ಅಲ್ಲಿ ಸುಮಯ್ಯ ಅಂತ ಬರ್ತಿತ್ತು. ನಮ್ಮಮ್ಮನೂ ಅಬ್ಸರ್ವ್ ಮಾಡ್ತಾಯಿದ್ರು ನನಗೆ. ಅವರು ಬೈದರು, ಅಲ್ಲ ಕಣ್ರಿ, ಇವ್ರ ಮಗು ಕೊಡೋದು ಬಿಟ್ಟು ಸುಮಯ್ಯ ಅವ್ರ ಮಗು ಕೊಟ್ಟಿದ್ದೀರಲ್ಲ ಇವರಿಗೆ ಅಂಥೇಳಿ. ನಂತರ ನನ್ನ ಮಗುನ ಕರ್ಕೊಂಬಂದರು. ನೀರಿನ ಮೈ ಅಲ್ವಾ, ಎಲ್ಲ ಇಳಿದಿತ್ತು. ಇಲ್ಲಿ ಎಲ್ಬೋ ಮೇಲೆ ಮಲಗಿಸಿದ್ರು, ಹೀಗೆ ಕುಡಿಸ್ಬೇಕು ಅಂತಂದರು. ಫೀಡ್ ಮಾಡಿದೆ, ಮತ್ತೆ ತೊಗೊಂಡೋಗಿ ಇನ್ಕ್ಯುಬ್ಲೇಟ್ರಿಗೆ ಹಾಕಿದ್ರು. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, ಇಲ್ಲಿ ತನಕ. ಶುಕ್ರವಾರ, ಶನಿವಾರ ನಾನೇ ಹೋಗಿ ICUಗೆ ಕುಡಿಸ್ಬಿಟ್ಟು ಬರ್ತಾಯಿದ್ದೆ. ಭಾನುವಾರ, ಸೋಮವಾರ ನಮಗೆ ವಾರ್ಡಿಗೆ ಕಳಿಸ್ಕೊಡ್ತಾರೆ, ಯಾಕೆಂದರೆ ಮಗು ಚೇತರಿಸ್ಕೊಳ್ಳೋಕೆ ಬಂದಿರ್ತಲ್ವ. ಸೊ ಹಾಗಾಗಿ ನಾನು ಶುಕ್ರವಾರ ನೈಟ್ ಅಥವಾ ಮೇ ಬಿ ಶನಿವಾರ ನೈಟು ಹಾಲು ಕುಡಿಸೋಕ್ಕಂತ ಹೋಗಿದ್ದೆ. ಆವಾಗ ಅಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದರು, NICU ಡಾಕ್ಟರು. ಅವರೇನಂದ್ರು, ಚೆನ್ನಾಗಿ ಹಾಲು ಕುಡಿಸಿ, ಮತ್ತು ಪ್ರಾಬ್ಲಮ್ ಆಗೋಲ್ಲ, ನೀವು ಆರಾಮಾಗಿ ಚೆನ್ನಾಗಿ ಹಾಲು ಕುಡಿಸಿ, ಮಗು ಆರಾಮಾಗುತ್ತೆ, ಏನು ಟೆನ್ಷನ್ ಮಾಡ್ಕೊಬೇಡಿ, ಚೆನ್ನಾಗಿ ಹಾಲು ಕುಡಿಸಿ ಅಂತಂದರು. ಅವಳಿಗೆ ಟೈಮ್ ಕೊಟ್ಟಿದ್ದಿತ್ತು June 4th. ಅಲ್ಲಿಂದ 3 days ಡಿಲೇ ಆಗೋಯ್ತಲ್ಲ, ಹೊಟ್ಟೆ ಒಳಗಡೆನೇ ಇದ್ದಲ್ಲ, ಲೇಟ್ ಆಗೋಯ್ತಲ್ಲ. ಆ ಥರ ಲೇಟ್ ಆಗಿದ್ದಕ್ಕೆ ಅವಳಿಗೆ ಆ ಥರ ಪ್ರಾಬ್ಲಮ್ ಆಗಿತ್ತು. ಅದೆಲ್ಲ ಸರಿ ಹೋಯಿತು. ನಮಗೂ ಸ್ವಲ್ಪ ಅದ್ರ ಬಗ್ಗೆ ಭಯ ಇತ್ತು. ಆಮೇಲೆಲ್ಲ ಕ್ಲಿಯರ್ ಆಯಿತು. ಸೊ ಆಮೇಲೆ ವಾರ್ಡಿಗೆ ತೊಗೊಂಬರೋರು, ಪಾಪನ ವಾರ್ಡಿಗೆ ತೊಗೊಂಬರೋರು ಹಾಲು ಕುಡಿಸ್ತಾ ಇದೆ, ಕಳಿಸ್ತಾ ಇದೆ, ಆ ಥರ. ಸೊ ಸೋಮವಾರದ ತನಕ ಹೆಂಗೋ ಆಯಿತು. ಅವಳು ಸ್ವಲ್ಪ ಆರಾಮಾಗಿ, ಏಕೆಂದರೆ ಫಸ್ಟ್ 4 days ಅವರು ಇನ್ಕ್ಯುಬ್ಲೇಟ್ರಲ್ಲೇ ಇಟ್ಟಿರ್ತಾರೆ, ಏಕೆಂದರೆ ಅಲ್ಲಿನ ವಾತಾವರಣ ಸೆಟಲ್ ಆಗಲಿ ಅಂತ. ಯಾವಾಗ ಚೇತರಿಸ್ಕೊಳ್ತಾ ಇರುತ್ತೋ ಪಾಪು, ಆವಾಗ ಸ್ವಲ್ಪ ಹೊರಗಿನ ವಾತಾವರಣಕ್ಕೆ ಬರಲಿ, ಅವು ಹೊರಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿ ಅನ್ನೋಕ್ಕೋಸ್ಕರ ವಾರ್ಡಿಗೆ ಕೊಡ್ತಾರೆ. ಸೊ ಆಯಿತು, ಸೋಮವಾರ ಆಯಿತು. ಸೋಮವಾರ ಹಾಲು ಕುಡಿಸಿ ಮತ್ತೆ ಕಳಿಸ್ದೆ. ನಮ್ಮ ಅತ್ತೆ ಮಾವ ಎಲ್ಲರೂ ಸೋಮವಾರ ಬಂದು ನೋಡಿಕೊಂಡು ಹೋಗಿದ್ರು ಪಾಪುನ. ಸೊ ಮಂಗಳವಾರ ಬಂತು. ಮಂಗಳವಾರ ಮಾರ್ನಿಂಗ್ ಬಂದರು ಡಾಕ್ಟರು, ಎಲ್ಲ ಚೆಕ್ ಮಾಡಿದ್ರು. ಪಾಪು ಕಂಡೀಷನ್ ಎಲ್ಲ ಚೆನ್ನಾಗಿತ್ತು. ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದರು. ನನಗಂತೂ ತುಂಬ ಅಂದರೆ ತುಂಬಾ ಖುಷಿಯಾಗೋಯಿತು.
ಯಾಕೆಂದರೆ ಪಾಪು ಡಿಸ್ಚಾರ್ಜ್ ಆಗಿ ಕರ್ಕೊಂಡು ಹೋಗೋದು ಮುಖ್ಯ ಅಲ್ಲ, ಮತ್ತು ಅದೇ ಥರ ಪ್ರಾಬ್ಲಮ್ ಆಗಬಾರ್ದು. ನಾನು ಎಲ್ರಿಗೂ ಹೇಳೋದು ಒಂದೇ, ನಿಮ್ಮ ಡಾಕ್ಟರ್ಸ್ ಏನಂತಾರೆ ಅದನ್ನು ಕೇಳಿ. ಅವ್ರು ಎಷ್ಟು ದಿನ ಇಡಬೇಕಾಗುತ್ತೆ, ಎಷ್ಟು ದಿನ ಈ ಒಂದು ಸಮಸ್ಯೆ ಚೇತರಿಸ್ಕೊಳ್ಳುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವರು ಎಷ್ಟು ದಿವಸ ಹೇಳ್ತಾರೆ ಅಷ್ಟು ದಿವಸ ಇರ್ಸೋಕ್ಕೆ ಟ್ರೈ ಮಾಡಿ. ಒನ್ಸ್ ನಿಮಗೆ ಆ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರಾಗಿ ಮನೆ ಕರ್ಕೊಂಡು ಹೋದರೆ ನಿಮಗೇನು ಪ್ರಾಬ್ಲಮ್ ಬರೋಲ್ಲ. ಮತ್ತು ನೀವು ಮಧ್ಯದಲ್ಲಿ ಇಲ್ಲ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ, ನಮಗೇನು ಬೇಡ, ನಾವು ಮನೇಲೆ ನೋಡ್ಬೋದು, ಆ ಥರ ಬೇಡ. ಆ ಥರ ಮಾಡ್ಕೊಂಡವರು ಇದ್ದಾರೆ. ನಮ್ಮ ಪಕ್ಕದಲ್ಲೇ ಒಂದು ವಾರ್ಡಲ್ಲಿದ್ದರು, ಪಾಪುಗೆ ಈ ಥರ ಆಗಿತ್ತು. ಲಾಸ್ಟ್ ಟೈಮಿಗೆ ಏನೋ ಪ್ರಾಬ್ಲಮ್ ಆಗಿ ಅವಳಿಗೆ ಇನ್ಕ್ಯುಬುಲೇಟ್ರಲ್ಲಿ ಇಟ್ಟರು ಪಾಪನ. ಆಮೇಲೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ಡಿಸ್ಚಾರ್ಜ್ ಮಾಡಿ ಕಳಿಸಿ ಮನೆಗೆ ಹೋದ್ಮೇಲೆ ಮತ್ತೆ ಪ್ರಾಬ್ಲಮ್ ಆಗಿ ಮತ್ತೆ ಬಂದು ಅಡ್ಮಿಟ್ ಆದರು. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಸ್ಪಿಟಲೈಸ್ ಇರಿ. ಡಾಕ್ಟ್ರು ಹೇಳ್ತಾರೆ ಎಲ್ಲಿ ತನಕ ಅವ್ರು ಕ್ಯೂರ್ ಆಗಿದ್ದಾರೆ, ಏನಾಗಿದ್ದಾರೆ ಹೇಳ್ತಾರೆ. ಅಲ್ಲಿ ತನಕ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿ. ತಾಳ್ಮೆ ತುಂಬ ಅಂದರೆ ತುಂಬಾ ಮುಖ್ಯ. ಈ ಒಂದು ವಿಚಾರದಲ್ಲಿ, ಮಕ್ಕಳು ಇರುವಂಥ ವಿಚಾರದಲ್ಲಿ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಹಾಗಾಗಿ ಡಿಸ್ಚಾರ್ಜ್ ಮಾಡಿದರು. ತುಂಬ ಖುಷಿ ಆಯಿತು. ಪಾಪು ಒಂದು ಒಳ್ಳೆ ರೀತಿಲಿ ಕ್ಯೂರಾಗಿ ಅವಳ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದು ಅವಳು ನಮ್ಮ ಮಡ್ಲಿಗೆ ಬಂದಳು. ಈ ಒಂದು ಎಕ್ಸ್ಪೀರಿಯೆನ್ಸು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅನ್ನಿಸ್ತು. ಈ ಒಂದು ಏನು ಅಂದರೆ, ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಗ್ಗೆ ತುಂಬ ಜನ ತುಂಬ ಥರ ಮಾತಾಡ್ತಾರೆ. ಬಟ್ ನನ್ನ ಓನ್ ಎಕ್ಸ್ಪೀರಿಯೆನ್ಸ್, ನಾನು ಇದರಲ್ಲಿ ಯಾವುದೇ ತರಹದ ಒಂದು ತುಂಬ ಬೇಡ್ದಲ್ಲೇ ಇರೋದು ಹೇಳಿಲ್ಲ, ಇಲ್ಲ ತುಂಬ ಇವರು ಕಟ್ಟಿ ಹೇಳಿದ್ದಾರೆ ಅನ್ನೋದ್ರಿಗೂ ನಾನು ಮಾತಾಡಿಲ್ಲ. ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ, ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ. ಏನಕ್ಕೆ ಅಂದರೆ ಎಲ್ಲರಿಗೂ ಅವರವರ ಎಕ್ಸ್ಪೀರಿಯೆನ್ಸು ಅವ್ರವ್ರಿಗೆ ಗೊತ್ತಿರುತ್ತೆ. ಅವರ ಒಂದು ಸಮಸ್ಯೆ ಅವ್ರವ್ರಿಗೆ ಗೊತ್ತಿರುತ್ತೆ. ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಅಂತ ಅಂದಾಗ ನೀವು ಕ್ರಾಸ್ ಚೆಕ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ಡೆಲಿವರಿ ಡೇಟ್ ಇದು ತುಂಬಾ ಮುಖ್ಯ. ನೀವು ಒಂದಲ್ಲ ಅಂದರೆ ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗಿ ಡೆಲಿವರಿ ಡೇಟ್ನ ದಯವಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಬೆಳವಣಿಗೆ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾವುದೇ ಸ್ಕ್ಯಾನಿಂಗ್ನು ಸ್ಕಿಪ್ ಮಾಡಬೇಡಿ. ಸ್ಕ್ಯಾನಿಂಗ್ ಮಾಡಿಸಿ, ಟೆಸ್ಟ್ ಮಾಡಿಸಿ. ಪ್ರತಿಯೊಂದು ಸ್ಕ್ಯಾನಿಂಗ್ ಹಿಂದೆನೂ ಅದರದೇ ಆದಂತಹ ರೀಸನ್ಸ್ಗಳಿರ್ತವೆ. ಸುಮ್ಮನೆ ಯಾರೂ ಸ್ಕ್ಯಾನಿಂಗ್ ಮಾಡಲ್ಲ, ಆಯಿತಾ? ಅದರದ್ದೇ ಗ್ರೋತ್ ಹೇಗಿದೆ, ಫಂಕ್ಷನ್ಸ್ ಹೇಗಿದೆ ಎಲ್ಲದನ್ನು ಸ್ಕ್ಯಾನ್ ಮಾಡಲಿಕ್ಕೆ ಸ್ಕ್ಯಾನಿಂಗ್ ಬರೆಯೋದು. ಅಯ್ಯೋ ಸುಮ್ಮನೆ ಸ್ಕ್ಯಾನಿಂಗ್ ಮಾಡಬಾರ್ದು, ಮಗುಗೆ ಅದಾಗುತ್ತೆ ಇದಾಗುತ್ತೆ. ಜಾಸ್ತಿ ಸ್ಕ್ಯಾನಿಂಗ್ ಇದ್ದರೆ ಅವಾಗ ಹೇಳಿ, ತಿಂಗಳಿಗೆ ಒಂದು ಸತಿ ಮಾಡಬೇಕಪ್ಪ, ತಿಂಗಳಿಗೆ ಒಂದು ಸತಿನೂ ಮಾಡ್ತಾನೆ ಇರಬೇಕು ಅಂದರೆ ಅದೊಂಥರ. ಇಲ್ಲಿ 5-6 ಮೇನ್ ಸ್ಕ್ಯಾನಿಂಗ್ಗಳಿರ್ತವೆ. ಆ ಸ್ಕ್ಯಾನಿಂಗ್ಗಳು ನಿಮಗೆ ಯೂಟ್ಯೂಬಲ್ಲಿ ಆರಾಮಾಗಿ ನಿಮಗೆ ಸಿಗ್ತವೆ, ಏನೇನು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂಥೇಳಿ. 5ರಿಂದ 6 ಥರ ಸ್ಕ್ಯಾನಿಂಗು ಇಂಪಾರ್ಟೆಂಟ್ ಆಗಿರ್ತವೆ. 5 ಸ್ಕ್ಯಾನಿಂಗ್ ಇಂಪಾರ್ಟೆಂಟ್ ಆಗಿರ್ತವೆ. ಆ 5 ಸ್ಕ್ಯಾನಿಂಗ್ನ ಯಾವ್ಯಾವ ಸ್ಟೇಜಲ್ಲಿ ಮಾಡಿಸ್ಬೇಕು ಅನ್ನೋದನ್ನು ಹೇಳ್ತಾರೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸ್ಕ್ಯಾನಿಂಗ್ಸ್ನ ಮಾಡಿ, ಮೆಡಿಸಿನ್ಸ್ನ ತೊಗೊಳ್ಳಿ, ಮತ್ತು ಏನು ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಾರೆ ಅದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಇದು ನನ್ನ ಡೆಲಿವರಿ ಬ್ಲಾಗು. ಏನು ಡಿಸ್ಚಾರ್ಜ್ ಆದಮೇಲೆ ನಾವು ಮನೆಗೆ ಹೋದ್ವಿ. ಮನೆಯಲ್ಲೇ ಬೇಬಿ ಎಂಟ್ರಿ ಎಲ್ಲ ಚೆನ್ನಾಗಾಯಿತು. ಮನೆಯಲ್ಲಿ ಎಲ್ಲ ಖುಷಿಯಾಗಿದ್ವಿ. 10 ಡೇಸ್ ನಾನು ತುಮಕೂರಲ್ಲೇ ಸ್ಟೇ ಮಾಡಿದ್ದೆ. ಆಮೇಲೆ ಬ್ಯಾಂಗ್ಳೂರಿಗೆ ಬಂದು ನನ್ನ ಬಾಣಂತ ನಾನು ಮಾಡಿಸ್ಕೊಂಡು 9 ಮಂತ್ಸ್ ನಮ್ಮ ಅಮ್ಮನ ಮನೆಯಲ್ಲೇ ಇದ್ದು 9 ತಿಂಗಳು ಬಿದ್ದ ಮೇಲೆ ನಾನು ಮತ್ತೆ ನನ್ನ ಪಾಪನ ಕರ್ಕೊಂಡು ತುಮಕೂರಿಗೆ ಹೋದೆ. ಇದು ನನ್ನ ಡೆಲಿವರಿ ಎಕ್ಸ್ಪೀರಿಯನ್ಸ್ ಬ್ಲಾಗು. ದಯವಿಟ್ಟು ಯಾರ್ಯಾರು ವಾಚ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಇದರಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮಗೆ ಏನು ಅನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಕೊಳ್ಳಿ. ಥ್ಯಾಂಕ್ ಯು.